ಭಕ್ತಿ ಜಾಸ್ತಿ ಆಗಿದೆ, ತುಂಬ ಒಳ್ಳೆ ಬೆಳವಣಿಗೆ. ಆದರೆ ನಾವು ಎಲ್ಲೆಲ್ಲಿ ಭಕ್ತಾದಿಗಳು ಹೆಚ್ಚಿಗೆ ಬರ್ತಾರೋ ಅಲ್ಲೆಲ್ಲ ಕಡೆ ಬಂದು ಹೋಗುವಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು. ಅದರಲ್ಲಿ ವಿಶೇಷವಾಗಿ ಚಿಕ್ಕ ತಿರುಪತಿ, ನನ್ನ ಪ್ರಕಾರ ದೊಡ್ಡ ತಿರುಪತಿ ಬಿಟ್ಟರೆ ಚಿಕ್ಕ ತಿರುಪತಿ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಭಕ್ತಾದಿಗಳು ಬರೋಂಥ ಜಾಗ ಯಾವುದು ಅಂದರೆ ಚಿಕ್ಕ ತಿರುಪತಿ. ಅದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ಈಗಾಗಲೇ 25 ಕೋಟಿಯಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾಸ್ಟರ್ ಪ್ಲಾನ್ ಅನ್ನು ರೆಡಿ ಮಾಡಕ್ಕೆ ಹೇಳಿದ್ದಾರೆ. ಆ ಮಾಸ್ಟರ್ ಪ್ಲಾನ್ ರೆಡಿ ಮಾಡಿಕೊಂಡು ಮತ್ತು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಕೊಂಡು ಮತ್ತು ಅದೆಷ್ಟೇ ಲಕ್ಷ ಜನ ಬಂದರೂ ಕೂಡ ಇವತ್ತು ಕೆಲವು ಭಕ್ತಾದಿಗಳು ನನಗೆ ಹೇಳಿರೋದನ್ನ ಮತ್ತೆ ಹೇಳಿಸ್ಕೊಡೋ ರೀತಿಯಲ್ಲಿ ಇರಬಾರ್ದು. ಆ ರೀತಿ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಅಂತೇಳಿ ನಮ್ಮೆಲ್ಲರ ಜವಾಬ್ದಾರಿ ಇದೆ. ನೋಡಿ, ಇಲ್ಲಿ ಈಗಾಗಲೇ ಇವತ್ತು ಬರೀ 100 ರೂಪಾಯಿ ಟಿಕೆಟ್ ಇದೆ. 100 ರೂಪಾಯಿ ಟಿಕೆಟ್ದು 4,04,000 ಜನ ಇಲ್ಲಿವರೆಗೂ ಟಿಕೆಟ್ ತಗೊಂಡಿದ್ದಾರೆ. ಒಂದು ಟಿಕೆಟ್ ತಂದು ಕೊಟ್ಟಿದ್ದಾರೆ ನನಗೆ. ಮತ್ತೆ ಫ್ರೀಯಾಗಿ ಹೋಗುವಂಥ ಭಕ್ತಾದಿಗಳು ಅದು ಸುಮಾರಿದ್ದಾರೆ. ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಅಷ್ಟು ಜನ ಈ ಸಾರಿ ನಮ್ಮ ಚಿಕ್ಕ ತಿರುಪತಿ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಬಂದಿದ್ದಾರೆ. ತುಂಬ ಸಂತೋಷ, ನಾವೆಲ್ಲರೂ ಕೂಡ ಸಂತೋಷ ಪಡಬೇಕು. ಆದರೆ ಭಕ್ತಾದಿಗಳು ಸ್ವಲ್ಪ ತೊಂದರೆ ಆಗಿರ್ಬೋದು, ಅದನ್ನು ಮುಂದಿನ ದಿನಗಳಲ್ಲಿ ಆಗದಿರೋ ರೀತಿಯಲ್ಲಿ ನಾವು ಜವಾಬ್ದಾರಿ ವಹಿಸಿಕೊಂಡು ಸರಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಸೊಣ್ಣೂರು ಗಾಯಕ, ಜನಪದ ಗಾಯಕ ಮತ್ತು ಎಲ್ಲ ಗಾಯಕ ಒಳ್ಳೆ ಒಂದು ಜನಪದ ಗಾಯಕಗಳ ಗೀತೆಗಳನ್ನು ಒಂದು ಸ್ಟೇಜನ್ನು ಹಾಕ್ಕೊಂಡು ಆಯೋಜನೆ ಮಾಡಿದ್ದಾರೆ. ಇದು ಕೂಡ ಒಂದು ವಿಶೇಷ ಇರಬೇಕು. ಮುಂದಿನ ದಿನಗಳಲ್ಲಿ ಇದೆಲ್ಲ ಮಾಡೋದ್ರ ಜೊತೆಗೆ ಒಂದು ಕಾಂಪಿಟೇಷನ್